ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, IPL 2025ನಲ್ಲಿ ನಮ್ಮ RCB ತಂಡದಿಂದ ಇಬ್ಬರು ಸ್ಟಾರ್ ಆಟಗಾರರು ಹೊರಗೆ ಹೋಗಲಿದ್ದಾರೆ ಅಂತ ಹೇಳ್ಬೋದು. ನಮ್ಮ RCB ತಂಡವನ್ನು ಬಿಟ್ಟು ಎರಡು ಮುಖ್ಯ ಆಟಗಾರರು ಹೊರಬೀಳಲಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಆ ಇಬ್ಬರು ಸ್ಟಾರ್ ಆಟಗಾರರು ಯಾರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ಬರುತ್ತೆ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲ್ಯಾಕ್ ಪ್ಯಾನ್ ಇದೆ, ಮಾಡ್ಕೊಳ್ಳಿ. ಇನ್ನೂ ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ಇನ್ನು 3 ತಿಂಗಳಲ್ಲಿ IPL 2025ನ ಆ್ಯಕ್ಷನ್ ನಡೆಯಲಿದೆ ಅಂತ ಹೇಳ್ಬೋದು. ಈ ಆ್ಯಕ್ಷನ್ನಲ್ಲಿ ನಮ್ಮ RCB ತಂಡ ಸ್ಟಾರ್ ಆಟಗಾರರನ್ನು ಬಿಟ್ಟು ಮತ್ತೆ ಸ್ಟಾರ್ ಆಟಗಾರರನ್ನು ಖರೀದಿಸಲಿದೆ ಅಂತ ಹೇಳ್ಬೋದು. ಈಗ ನಮ್ಮ RCB ತಂಡದಲ್ಲಿರುವ ಇಬ್ಬರು ಪ್ರಮುಖ ಆಟಗಾರರು ಹೊರಗೆ ಹೋಗಲಿದ್ದಾರೆ. ಇವರನ್ನು ನಮ್ಮ RCB ತಂಡ 2025ರ IPLನಲ್ಲಿ ಇವರನ್ನು ಬಿಟ್ಟೇ ಬಿಡುತ್ತಾರೆ ಅಂತ ಹೇಳ್ಬೋದು. ಹಾಗಾದರೆ ಆ ಆಟಗಾರರು ಯಾರು ಅಂತ ನೋಡಿದರೆ ಅದು ಬೇರೆ ಯಾರು ಅಲ್ಲ, ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ಮೊದಲನೇ ಆಟಗಾರ ಗ್ಲೆನ್ ಮ್ಯಾಕ್ಸ್ವೆಲ್ ಅಂತ ಹೇಳ್ಬೋದು. ಯಾಕಂದರೆ ಫ್ರೆಂಡ್ಸ್, ಗ್ಲೆನ್ ಮ್ಯಾಕ್ಸ್ವೆಲ್ ಅವರು 2024ರ IPLನಲ್ಲಿ ಅಂತ ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸನ್ನು ತೋರಲಿಲ್ಲ. ಅದಕ್ಕಾಗಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನು ಈ ಸಲ ಬಿಟ್ಟೇ ಬಿಡುತ್ತಾರೆ. ಅವರು ಸತತ 4 ವರ್ಷಗಳಿಂದ ನಮ್ಮ RCB ತಂಡದಲ್ಲಿ ಆಡುತ್ತಾ ಇದ್ದರು. ಆದರೆ ಅವರು ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸನ್ನು ತೋರಿಲ್ಲ. ಸ್ಟಾರ್ಟಿಂಗ್ 2 ಸೀಸನ್ನಲ್ಲಿ ಮುಖ್ಯವಾಗಿ ಆಡ್ತಾ ಇದ್ದರು, 50ಗಳನ್ನು ಬಾರಿಸ್ತಾ ಇದ್ದರು. ಆದರೆ ಹೋದ ಸೀಸನ್ನಲ್ಲಿ ಇವರು 30 ರನ್ನನ್ನು ಕೂಡ ದಾಟಿಲ್ಲ ಅಂತ ಹೇಳ್ಬೋದು. ಅದಕ್ಕಾಗಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನು ಬಿಟ್ಟೇ ಬಿಡ್ತಾರೆ ಅಂತ ಹೇಳ್ಬೋದು. ಇನ್ನೊಬ್ಬ ಸ್ಟಾರ್ ಆಟಗಾರ ಯಾರಂದರೆ ಕೆಮ್ರಾನ್ ಗ್ರೀನ್ ಅಂತ ಹೇಳ್ಬೋದು. ಕೆಮ್ರಾನ್ ಗ್ರೀನ್ ಅವರು ಬೆಸ್ಟ್ ಆಲ್ರೌಂಡರ್ ಅಂತ ಮುಂಬೈಯಿಂದ ಟ್ರೇಡ್ ಮಾಡಿ ತಗೊಂಡ್ರು. ಆದರೆ ಅವರು ಕೆಮ್ರಾನ್ ಗ್ರೀನ್ ಅವರು ನಮ್ಮ RCB ತಂಡಕ್ಕೆ ವಿಲನ್ ಆದರು ಅಂತ ಹೇಳ್ಬೋದು. ಎಷ್ಟೇ ಪ್ರಮುಖ ಪಂದ್ಯಗಳಲ್ಲಿ ಇವರು ತಪ್ಪಿಸಿದರು ಅಂತ ಹೇಳ್ಬೋದು. 50ಗಳನ್ನು ಬಾರಿಸೋಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಬೆಂಕಿ ಆಟವನ್ನು ಆಡ್ತಾ ಇದ್ದರು, ಸಿಕ್ಸರ್ಗಳ ಮೇಲೆ ಸಿಕ್ಸರ್ಗಳನ್ನು ಸಿಡಿಸ್ತಾ ಇದ್ದರು. ಇದನ್ನೆಲ್ಲ ನೋಡಿ ನಮ್ಮ RCB ತಂಡ ಕೆಮ್ರಾನ್ ಗ್ರೀನ್ ಅವರು ನಮ್ಮ RCB ತಂಡಕ್ಕೆ 5-6ನೇ ಕ್ರಮಾಂಕದಲ್ಲಿ ಆಡಲು ಬೆಸ್ಟ್ ಆಗಿರ್ತಾರೆ ಅಂತೇಳಿ ಟ್ರೇಡ್ ಮಾಡುತ್ತಾರೆ. 17 ಕೋಟಿಗೆ ಟ್ರೇಡ್ ಮಾಡಿ ತಗೋತಾರೆ. ಆದರೆ 2024ರ IPLನಲ್ಲಿ ಅದೆಲ್ಲ ವ್ಯರ್ಥ ಆಯಿತು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಕೆಮ್ರಾನ್ ಗ್ರೀನ್ ಅವರು ಬಾಲಿಂಗ್ನಲ್ಲೂ ಕೂಡ ನಮಗೆ ಅನುಕೂಲ ಆಗ್ತಾರೆ ಅಂತ ಅನ್ಕೋತಾ ಇದ್ರು. ಬಾಲಿಂಗ್ನಲ್ಲೂ ಕೂಡ ಇವರು ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸು ತೋರ್ತಾ ಇರಲಿಲ್ಲ. ಬ್ಯಾಟಿಂಗಲ್ಲೂ ಕೂಡ ಆ ರೀತಿ ಪರ್ಫಾರ್ಮೆನ್ಸು ಬರ್ತಾ ಇರಲಿಲ್ಲ. ಅದಕ್ಕಾಗಿ ಕೆಮ್ರಾನ್ ಗ್ರೀನ್ ಅವರನ್ನು ಕೂಡ ಈ ಸೀಸನಲ್ಲಿ ಬಿಟ್ಟೇ ಬಿಡ್ತಾರೆ ಅಂತ ಹೇಳ್ಬೋದು. ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ಕೆಮ್ರಾನ್ ಗ್ರೀನ್ ಅವರು ಹೋದ ಸೀಸನ್ನಲ್ಲಿ ಅಂತ ಹೇಳ್ಕೊಳ್ಳುವಂಥ ಫಾರ್ಮ್ನಲ್ಲಿ ಇರದೇ ಇದ್ದ ಕಾರಣ ಈ ಸೀಸನ್ನಲ್ಲಿ ಇವರು ಆ್ಯಕ್ಷನ್ನಲ್ಲಿ ಇರುತ್ತಾರೆ ಅಂತ ಹೇಳ್ಬೋದು. ಇವರಿಬ್ಬರನ್ನು ಬಿಟ್ಟು ನಮ್ಮ RCB ತಂಡ ದೊಡ್ಡ ಬಿಗ್ ಸ್ಟಾರ್ ಆಟಗಾರರಿಗೆ ಕಲೆ ಹಾಕಲಿದ್ದಾರೆ ಅಂತ ಹೇಳ್ಬೋದು. ರೋಹಿತ್ ಶರ್ಮಾ ಆಗಿರ್ಬೋದು, KL ರಾಹುಲ್ ಆಗಿರ್ಬೋದು, ರಿಷಬ್ ಪಂತ್ ಆಗಿರ್ಬೋದು, ಇಂಥ ಆಟಗಾರರನ್ನು ನಮ್ಮ RCB ತಂಡ ಹುಡುಕಿ ಈ ಸೀಸನ್ನಲ್ಲಿ ನಮ್ಮ RCB ತಂಡಕ್ಕೆ ಕರೆ ತಂದರೆ ನಮ್ಮ RCB ತಂಡ ಈ ಸೀಸನ್ನಲ್ಲಿ ತುಂಬ ಬಲಿಷ್ಠವಾಗಿ ಕಾಣುತ್ತದೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ನಮ್ಮ RCB ತಂಡಕ್ಕೆ ಈ ಸೀಸನ್ನಲ್ಲಿ ಯಾವೆಲ್ಲ ಆಟಗಾರರು ಬರಬೇಕು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಒಟ್ಟಿನಲ್ಲಿ ನಮ್ಮ RCB ಅಭಿಮಾನಿಗಳ ಆಸೆ ಏನಂದರೆ ಈ ಸೀಸನ್ನಲ್ಲಿ ಒಳ್ಳೆಯ ಆಟಗಾರರನ್ನು ನಮ್ಮ RCB ತಂಡ ಗೂಡಿಸಿ ಈ ಸೀಸನ್ನಲ್ಲಿ ನಮ್ಮ RCB ತಂಡ ಕಪ್ ಎತ್ತಬೇಕು ಎಂಬುದು ನಮ್ಮ RCB ಅಭಿಮಾನಿಗಳ ಕನಸು ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಸತತ 17 ವರ್ಷಗಳಿಂದ ನಮ್ಮ RCB ಅಭಿಮಾನಿಗಳು ಈ ಕನಸನ್ನು ಕಂಡೇ ಕಾಣುತ್ತಾ ಇರ್ತಾರೆ ಅಂತ ಹೇಳ್ಬೋದು. ಈ ವರ್ಷ ಇದು ನನಸಾಗಲಿ ಅಂತ ನಾವೆಲ್ಲರೂ ಆಶಿಸೋಣ. ಇನ್ನು ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.